ಮೈ ಚಾನಲ್ ಬೇಬಿ ಕಿಟ್ಟು ವ್ಲಾಗ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಈ ಥರ ಹೇಳಿ ತುಂಬ ದಿನ ಆಗೋಯ್ತು. ಆಲ್ಮೋಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಒಂದು 20 ಡೇಸ್ ಆಗ್ತಾ ಬಂತು. 20 ಡೇಸ್ ಏನು ಇದು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಒಂದು ಮಂತ್ ಆಗೋಗಿರುತ್ತೆ ನಾನು ಅಪ್ಲೋಡ್ ಮಾಡಿಬಿಟ್ಟು. ಸೊ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇಷ್ಟು ದಿನ, ಬರೀ ಶಾರ್ಟ್ ವೀಡಿಯೋಸ್ ಯಾಕೆ ಮಾಡ್ಕೊಂಬರ್ತಾ ಇದ್ದೆ ಅಂತ ಹೇಳಿದ್ರೆ ನನ್ನ ಫೋನ್ ಹೊಡೆದೋಗ್ಬಿಡ್ತು. ಸೊ ನಾನು ಫಸ್ಟ್ ಯೂಸ್ ಮಾಡ್ತಿದ್ದಿದ್ದು ಫೋನ್, ಒಂದು ನಿಮಿಷ ನಿಮಗೆ ತೋರಿಸ್ತೇನೆ. ಸೊ ಇದು ನಾನು ಯೂಸ್ ಮಾಡ್ತಿದ್ದಿದ್ದು ಫೋನ್ ಬಂದುಬಿಟ್ಟು ಇದು ಓಪೋ. ಇದು ಬಂದುಬಿಟ್ಟು ನನ್ನ ಮಗ ಹುಟ್ಟಿದ್ದು 3 ಡೇಸ್ಗೂ 3 ಡೇಸ್ ಅಲ್ಲ 5 ಡೇಸಿಗೆ ನಾನು ಈ ಫೋನ್ ತೊಗೊಂಡಿದ್ದು. ಯಾಕಂತಂದರೆ ನನ್ನ ಹಸ್ಬೆಂಡ್ದು ಫೋನ್ ಬ್ರೇಕ್ ಆಗಿತ್ತು. ಸೊ ಅವ್ರು ನನ್ನ ಫೋನ್ ತೊಗೊಂಡ್ಬಿಟ್ಟು ಅವ್ರು ನನಗೆ ಹೊಸದು ಕೊಡಿಸಿದ್ರು, ಓಪೋ ಇದು ಕೊಡಿಸಿದ್ರು. ಇದು ಆಲ್ರೆಡಿ ಒಂದು ಸರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಂದು 1.5 ಮಂತಿಗೆ ಒಂದು ಸರಿ ಫುಲ್ ಡಿಸ್ಪ್ಲೇ ಎಲ್ಲ ಹೊಡೆದೋಗ್ಬಿಟ್ಟಿತ್ತು. ನನ್ನ ಮಗ ಹೊಡೆದಾಕ್ಬಿಟ್ಟು ಡಿಸ್ಪ್ಲೇ ಹೊರಟೋಗ್ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಒಂದು ಸರಿ ಡಿಸ್ಪ್ಲೇ ಹಾಕ್ಸ್ಕೊಂಬಂದೆ ನಾನು. ಇನ್ನೂ ಒಂದು ಇಯರ್ ಅಷ್ಟೇ ಅಲ್ವಾ ಆಗಿದ್ದು ತೊಗೊಂಡು ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಹಾಕ್ಸ್ಕೊಂಬಂದಿದ್ದೆ. ಮತ್ತು ಮೊನ್ನೆ ಸಂಡೇ ಏನಾಯಿತು ಅಂದರೆ ಆಗಲೇ ಒಂದು 10 ಡೇಸ್ ಆಗ್ತಾ ಬಂತು. ಸಂಡೇ ಏನಾಯಿತು, ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹಸ್ಬೆಂಡು ಮಾತಾಡ್ತಾ ಮಾತಾಡ್ತಾ ನನ್ನ ಮಗ ಏನು ಮಾಡ್ದೆ, ಎತ್ಕೋ ಅಂದ. ಫೋನು ಇಟ್ಕೊಂಡು ಅವನು ಎತ್ಕೊಳಕ್ಕೆ ಹೋದೆ, ಅವ್ನು ಫೋನ್ ಬೀಳಿಸ್ಬಿಟ್ಟ, ಫೋನ್ ಹೊಡೆದೋಗ್ಬಿಡ್ತು, ಈ ಫೋನ್ ಹೊಡೆದೋಗ್ಬಿಡ್ತು. ಅದು ಬಂದುಬಿಟ್ಟು ಅವ್ರಿಗೆ ಕೇಳಿದ್ರೆ ಫುಲ್ಲು ಕ್ಲಾಶ್ ಆಗ್ತಾಯಿತ್ತು. ವಿಡಿಯೋ ಓಪನ್ ಆಗ್ತಿರ್ಲಿಲ್ಲ, ಬರೀ ಬ್ಯಾಕ್ ಕ್ಯಾಮ್ರಾದಿಂದ ಅಷ್ಟೇ ವಿಡಿಯೋ ಬರ್ತಾಯಿತ್ತು. ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿದ್ರೆ ವಿಡಿಯೋ ಬರ್ತಾ ಇರಲಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಬರೀ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋಸ್ ಮಾಡಿಬಿಟ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾಯಿದ್ದೆ ಅಷ್ಟೇ. ಸೊ ಅದಕ್ಕೆ ಫೋನ್ ಆಗಲ್ಲ ವಿಡಿಯೋಸ್ ಮಾಡೋಕ್ಕಿನ್ನ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಏನು ಹೇಳಿರೋ, ಅವತ್ತು ಸಂಡೇ ಬೆಳಗ್ಗೆ ಮಂಜು ಬಂದು ಊಟ ಮಾಡ್ಕೊಂಡು ಹೋದ್ರು, ಅದು ಹೊಡೆದೋಗ್ಬಿಡ್ತು. ಸರಿ ಅಂತ ಫೋನ್ ಮಾಡಿ ಹೇಳ್ದೆ, ಅದು ಕ್ಲಾಶ್ ಆಗ್ತಾ ಇತ್ತು. ನಾನು ನಂಬರ್ಸ್ ಒಂದು ಡಯಲ್ ಮಾಡಿದರೆ ಅದು ಇನ್ನೊಂದು ಬರ್ತಾಯಿತ್ತು. ಸರಿ ಬಿಡು ಅಂತ ಫೋನ್ ಮಾಡಿ ಹೇಳ್ದೆ, ಹಿಂಗೆ ಹೊಡೆದೋಗ್ಬಿಟ್ಟಿದೆ ದೀರು, ಹಿಂಗೆ ಹೊಡೆದಾಕ್ಬಿಟ್ಟ ಅಂತ ಹೇಳ್ಬಿಟ್ಟು. ಸರಿ ಸಂಜೆ ಹೋಗೋಣ, ಸಂಜೆ ತೊಗೊಂಬರೋಣ. ಯಪ್ಪ ನನಗೆ ಫುಲ್ ಖುಷಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ನನ್ನ ಹಸ್ಬೆಂಡ್ ಬೈತಾರೆ ಫೋನ್ ಹೊಡೆದಾಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳಿದ್ರು ಬೇಡ ಸಂಜೆ ಓಕೆ. ಮಂಜು ಹೇಳ್ತಾಯಿದ್ರು ನಿನಗೆ ಫೋನ್ ಚೇಂಜ್ ಮಾಡೋಣ ಯಾಕಂದರೆ ಅಷ್ಟು ಕ್ಲಾರಿಟಿ ಬರ್ತಿರ್ಲಿಲ್ಲ ಈ ಫೋನಲ್ಲಿ. ಚೇಂಜ್ ಮಾಡೋಣ, ಇದು ಬರೀ 16,000 ಅಷ್ಟೇ. ಆವಾಗ ನನ್ನ ಮಗ ಹುಟ್ಟಿದಾಗ ತೊಗೊಂಡೆ 16,000 ಇದು. ಬೇಡ ಚೇಂಜ್ ಮಾಡೋಣ ವ್ಲಾಗ್ಸ್ ವೀಡಿಯೋಸ್ ಮಾಡ್ತಿರ್ತೀಯ ಅಂತೇಳಿ ಚೇಂಜ್ ಮಾಡೋಣ ಅಂತ ಹೇಳ್ತಿದ್ರು. ನಾನು ಇನ್ನೂ ಸ್ವಲ್ಪ ದಿನ ಇದರಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೆ. ಹೊಡೆದಾಕ್ಬಿಟ್ರೆ ಪಾಪ ಅವರು ಏನು ಮಾತಾಡಲಿಲ್ಲ. ಸರಿ ಅದು ಡಿಸ್ಪ್ಲೇ ಹಾಕ್ಸಿ ಇಡೋಣ ಇರಲಿ ಅಂತ ಹೇಳಿರು. ಒಂದು ನಿಮಿಷ, ಇನ್ನು ಸರಿ ತರೋಣ ಬಂದು ಅಂತ ಹೇಳಿರೋ. ಸರಿ ಅಂತ ಹೇಳ್ಬಿಟ್ಟು ಸಂಜೆ ನಾನು ಗೂಗಲ್ ಇದರಲ್ಲಿ ಅಮೆಝಾನಲ್ಲಿ ಸರ್ಚ್ ಮಾಡ್ತಾಯಿದ್ದೆ ಮೊಬೈಲ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಅಂದ್ಕೊಂಡೆ ಒಂದು 25 ಒಳಗೆ ತೊಗೊಂಬಂದ್ಬಿಡೋಣ ಸಾಕು, ಜಾಸ್ತಿ ಫೋನ್ಗೆ ಇನ್ವೆಸ್ಟ್ಮೆಂಟ್ ಆಗೋಯ್ತು ಇತ್ತೀಚೆಗೆ ಅಂತ ಬೇಡ ಅಂತ ಹೇಳ್ಬಿಟ್ಟು ಒಂದು 25 ತರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಾನು ನನ್ನ ಹಸ್ಬೆಂಡು ಮಕ್ಳನ್ನ ಕರ್ಕೊಂಡು ಹೋಗಿದ್ದೆ. ಹಸ್ಬೆಂಡ್ ಫ್ರೆಂಡ್ ಅಣ್ಣ ಬಂದಿತ್ತು. ಫಸ್ಟ್ ನಾವು ಹೋದ್ವಿ, ಇಲ್ಲಿ ನಮ್ಮ ಗೌರಿಬಿದನೂರಲ್ಲೇ ಫೋನೋ ರೇಂಜ್ ಓಪನ್ ಆಗಿದೆಯಲ್ಲ, ಅದಕ್ಕೆ ಹೋದರೆ ಅವರು ತೋರಿಸಿರು, ನೀವು ಹೊಸ್ದಾಗಿ ಬಂದಿರೋ ಫೋನ್ಸ್ ಎಲ್ಲ ಓಪೋ ತೋರಿಸಿರು, ಸ್ಯಾಮ್ಸಂಗು ಮತ್ತು ವಿವೋ. ನಮಗೆ ಬಂದುಬಿಟ್ಟು ಓಪೋ F33 ತೋರಿಸಿರು ಇಲ್ಲಿ ಫೋನೋ ರೇಂಜಲ್ಲಿ. ಅವ್ರು ಬಂದುಬಿಟ್ಟು ನಮಗೆ 41,000 ಹೇಳಿರು. 41,000 ಹೇಳಿರು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿದ್ದು ಒಂದು 25 ಒಳಗೆ ತಂದುಬಿಡೋಣ ಅಂತ ನಾನು ಹೋಗಿದ್ದಿದ್ದು. ಅವರು 41 ಹೇಳ್ಬಿಟ್ರೆ. ಆ ಮಂಜು ಚೆನ್ನಾಗಿದ್ರೆ ಅವರು ಕ್ಯಾಮ್ರಾ ಎಲ್ಲ ಓಪನ್ ಮಾಡಿ ತೋರಿಸಿರು. ನಾನು ಹೇಳಿದೆ ಹಿಂಗೆ ನಾನು ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸ್ಟೋರೇಜ್ ಚೆನ್ನಾಗಿರಬೇಕು ಅಂತ ಹೇಳಿದ್ದಕ್ಕೆ ಅವರು ಇದನ್ನು ತೊಗೊಳ್ರಿ, ನಿಮಗೆ ಒಂದು 2-3 ಇಯರ್ಸ್ ಸ್ಟೋರೇಜ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸಿರು. ಇದು ಬಂದುಬಿಟ್ಟು 2 ಮಂತ್ಸ್ ಆಗಿದೆ ಅಷ್ಟೇ, ಹೊಸದಾಗಿ ಬಂದಿದೆ ಮೊಬೈಲು ಅಂತಂದರು. ನಾನು ಅಷ್ಟು ಬಜೆಟ್ ನನಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಅಣ್ಣನೂ ಬಂದರು, ನೋಡಿರು, ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅನ್ನಿಸ್ತು. ಸರಿ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನಮ್ಮ ಅಮ್ಮಗೊಂದು ಕೀಪ್ಯಾಡ್ ಮೊಬೈಲ್ ತಂದಿದ್ರು ನನ್ನ ಹಸ್ಬೆಂಡ್. ಆ ಅಂಗಡಿಗೆ ಹೋಗೋಣ, ಅಲ್ಲಿ ನೋಡೋಣ ಒಂದು ಸರಿ ಕೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ನನ್ನ ಹಸ್ಬೆಂಡ್ ಏನು ಹೇಳಿದ್ರು, ಚೆನ್ನಾಗಿರೋದೇ ಆಗಲಿ ತೊಗೋಬೇಕಾದ್ರೆ EMI ಹಾಕಿಸ್ತೀನಿ, EMI ಕಟ್ಕೊಂಡು ಹೋದ್ರೆ ಆಯಿತು ಅಂತ. ನನಗೆ ಅಷ್ಟೆಲ್ಲ ಮೊಬೈಲ್ಗೆ EMI ಕಟ್ಟಿರಿ, ಹಿಂಗೆ EMI ಎಲ್ಲ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಬೇಡ ನಾನು 25 ಒಳಗೆ ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಬಂದುಬಿಟ್ಟು ಫಸ್ಟು ನಾನು ಡಿಸ್ಪ್ಲೇ ಹಾಕ್ಸ್ಕೊಂಡೆ. ಡಿಸ್ಪ್ಲೇ ಫಸ್ಟು ಈ ಮೊಬೈಲಿಗೆ ಬಂದುಬಿಟ್ಟು ಈಗ ಚೆನ್ನಾಗಿದೆ ಡಿಸ್ಪ್ಲೇ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಡಿಸ್ಪ್ಲೇ ಹಾಕ್ಸ್ಕೊಂಡ್ಬಿಟ್ಟು ಅದೇ ಫೋನು ಓಪೋ F33 ಫೋನೇ ಅಲ್ಲಿ ನೋಡಿವಿ. ಅಲ್ಲಿ ಬಂದುಬಿಟ್ಟು ನನಗೆ 39 ಹೇಳಿರೋರು.
ಸರಿ ನನ್ನ ಹಸ್ಬೆಂಡ್ ಏನು ಹೇಳಿದ್ರು, ಬೇಡ ಅಲ್ಲೂ ಚೆನ್ನಾಗಿತ್ತು ಕ್ಯಾಮ್ರಾ ಕ್ಲಾರಿಟಿ, ಇವರು ಇದನ್ನೇ ಸಜೆಸ್ಟ್ ಮಾಡ್ತಾವ್ರು. ಹೋಗಿದ ತಕ್ಷಣ ಫಸ್ಟ್ ಈ ಫೋನೇ ತೋರಿಸ್ತಾ ಇದ್ರು, ಅಲ್ಲೂ ಅದೇ ತೋರಿಸ್ತಾ ಇದ್ರು, ಇಲ್ಲೂ ಅದೇ ತೋರಿಸ್ತಾ ಇದ್ರು. ಇದನ್ನೇ ತೊಗೊಂಡ್ಬಿಡು ಚೆನ್ನಾಗೈತೆ ಅಂತ ಹೇಳಿದ್ರು. 39,000 ಬೇಡ ಬೇಡ ಅಂತ ನಾನು ಸರಿ ತೊಗೊಂಬಿಡೋಣ. ಪಾಪ ನನ್ನ ಹಸ್ಬೆಂಡ್ ಫ್ರೆಂಡ್ ಆ ಅಣ್ಣನೂ ಹೇಳಿರೋ ತೊಗೊಂಬಿಡಮ್ಮ ರಫ್ಯೂಸ್ಗೆ. ಅದು ಇನ್ನೂ ಒಂದು ಹೇಳಿರೋ ಅವರು. ಸೊ ಅವರು ಇನ್ನೂ ಒಂದು ಏನು ಹೇಳಿದ್ರು ಅಂದರೆ, ಗ್ಲಾಸ್ ಏನಾದರೂ ಕೆಳಗೆ ಬಿದ್ದು ಇದು ಡಿಸ್ಪ್ಲೇ ಹೊಲ್ಟೋಯ್ತಂದರೆ ಡಿಸ್ಪ್ಲೇ 15,000 ಆಗುತ್ತೆ, 15,000 ಆಗುತ್ತೆ ಅಂತ ಹೇಳ್ಬಿಟ್ರೆ. ಅದರಲ್ಲೂ ನನಗೆ ಎಡವಡವ ಅಂತ ಹೊಡ್ಕೊತೈತೆ. ನನ್ನ ಮಕ್ಳ ಹತ್ರ ಫೋನ್ ಯೂಸ್ ಮಾಡೋದು ಅಷ್ಟು ಈಸಿ ಅಲ್ಲ. ನಾನು ಎಲ್ಲೋ ಒಂದು ಹತ್ರ ಎಲ್ಲೋ ಒಂದು ಹತ್ರ ಕೆಳಗಿಟ್ಟಿದ್ದೀನಿ, ಅದನ್ನು ತಗೊಂಡು ಆಗಲೇ ಒತ್ತುತ್ತಾ ಇರ್ತಾರೆ. ಕೈ ಜಾರ್ ಕೆಳಗೆ ಬಿತ್ತು ಅಂದರೆ ಡಿಸ್ಪ್ಲೇ ಹೊರಟೋಗ್ಬಿಡ್ತು. 15,000 ಬೇಡ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಇಲ್ಲ ಹುಷಾರಾಗಿ ನೋಡ್ಕೋ, ರಫ್ಯೂಸ್ಗೆ ಫೋನಲ್ಲಿ ಮಾತಾಡೋದಕ್ಕೆ ಇದನ್ನು ಇಟ್ಕೊಂಡ್ರೆ ಆಯಿತು, ಅದು ಬರೀ ವ್ಲಾಗ್ ವಿಡಿಯೋಸ್ಗೆ ಅಷ್ಟೇ ಇಟ್ಕೊ ಅಂತ ಹೇಳ್ಬಿಟ್ಟು ಕೊಡ್ಸೇ ಬಿಟ್ಟರು. ಅದು ಅವ್ರು ಹೇಳಿರು ನಮಗೆ 39,000 ಹೇಳಿರು. ಅವ್ರೇನು ಮಾಡಿರು, ಫೋನ್ಪೇ ಮಾಡಿ, ಫೋನ್ಪೇ ಬಂದುಬಿಟ್ಟು 15,000 ಫೋನ್ಪೇ ಮಾಡಿ, ಮಿಕ್ಕಿರೋದು ಕ್ಯಾಶ್ ಪೇ ಮಾಡಿ, ನಿಮಗೆ 3,000 ಕಡಿಮೆ ಆಗೋಗ್ಬಿಡುತ್ತೆ ಇದರಲ್ಲಿ ಅಂತ ಹೇಳಿರು. ನಮಗೆ ಆಫರಲ್ಲಿ ಇದರಲ್ಲಿ ಏನೂ ಬಂದಿಲ್ಲ, 3,000 ಕಡಿಮೆ ಮಾಡ್ತೀವಿ ಅಂತ ಹೇಳಿರು. ಸರಿ ಅಂತ ಹೇಳ್ಬಿಟ್ಟು ನನ್ನ ಫೋನ್ಪೇಲಿ ದುಡ್ಡೇ ಇಲ್ಲ ಅವತ್ತೇನೆ. ಅವ್ರು ಫಸ್ಟೇ ನನಗೆ ಗೊತ್ತಿತ್ತು, ನಾನು ಅಕೌಂಟಲ್ಲೇ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೆ. ಸೊ ನನಗೆ ಗೊತ್ತಿಲ್ಲ ಸರಿ ಅಂತ ಸೊ ಇನ್ನು ಫೋನ್ಪೇ ಹಾಕ್ಸ್ಕೊಳ್ಲಿಲ್ಲ. ನಾನೇನು ಮಾಡಿದೆ, ಕ್ಯಾಶೇ ಪೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಶೇ ಪೇ ಮಾಡಿಬಿಟ್ವಿ ನಾವು. ಅವರು ಪಾಪಚ್ಚಿ ಕ್ಯಾಶ್ ತೊಗೊಂಡು ಅಲ್ಲಿ ಒಬ್ರು ಕೆಲಸ ಮಾಡೋರು, ಅವ್ರು ಫೋನ್ಪೇಯಲ್ಲಿ ಹಾಕ್ಕೊಂಡು ಅವ್ರು ಕ್ಯಾಶ್ ಇಸ್ಕೊಂಡ್ರು. ಸೊ ನಮಗೆ 3,000 ಕಡಿಮೆ ಆಯಿತು. ಸೊ ನಂದು ಟೋಟಲ್ ಬಂದು 36,000 ಮೊಬೈಲು. ಅದನ್ನು ಯಾವ ಥರ ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ನಾನು ಡಿಸ್ಪ್ಲೇ ಹೋಯ್ತು ಅಂದರೆ ನನಗೆ ಆಯ್ತು ಹಬ್ಬ. ನಾನೀಗ ಆ ಫೋನ್ ಎಷ್ಟು ಜೋಪಾನ ನೋಡ್ಕೊತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಹೇಳೋಕ್ಕೆ ಆಗ್ತಾಯಿಲ್ಲ. ಕೆಳಗಡೆನೇ ಇಡ್ತಾ ಇಲ್ಲ. ನನ್ನ ಮಗಳಿಗೆ ಕೊಡು ಮಮ್ಮಿ ನೋಡ್ತೀನಿ ಅಂದರೂ ಕೂಡ ನಾನು ಕೊಡ್ತಾ ಇಲ್ಲ ಅದನ್ನು. ಯಾಕಂತಂದರೆ 35,000 ಸುಮ್ಮನೆ ಅಂತೂ ಬರೋದಿಲ್ಲ. ಅದಕ್ಕೋಸ್ಕರ ಯೂಸ್ ಮಾಡಬೇಕು, ನೀಟಾಗಿ ನೋಡ್ಕೊಬೇಕು ಮೊಬೈಲ್ನ. ಒಂಚೂರು ಕ್ರಾಚಸ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಈ ಮೊಬೈಲ್ಗಂತೂ ನಾನು ಅದೆಷ್ಟು ಸರಿ ಮೇಲೆ ಸ್ಕ್ರೀನ್ ಗ್ಲಾಸ್ ಹಾಕ್ಸ್ಬಿಟ್ಟಿದ್ದೀನೋ ಲೆಕ್ಕಕ್ಕೆ ಇಲ್ಲ. ನನ್ನ ಮಕ್ಕಳು ಅಷ್ಟು ಸರಿ ಹೊಡೆದಾಕವ್ರೆ. ಮೊನ್ನೆ ಇನ್ನೂ ಹಾಕಿಸ್ಕೊಂಬಂದಿದ್ದು, ಆಗಲೇ ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ, ಆಗಲೇ ಇದನ್ನೊಂದು ಸರಿ ಕೆಳಕ್ಕೆ ಹಾಕ್ಬಿಟ್ಟು ಅವರು ಸ್ಕ್ರೀನ್ ಹಿಂಗೆ ಹೋಗಿದೆ. ಆಗಲೇ ಮಕ್ಳ ಕೈಯಲ್ಲಿ ಫೋನ್ ಕೊಟ್ಟರೆ ಹೊಡೆದೋಗುತ್ತೆ ಪಕ್ಕ. ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡಿಲ್ಲ, ಬೇರೆ ಯಾವ ಉದ್ದೇಶನೂ ಇಲ್ಲ. ಬ್ಲಾಗ್ ಅಂತೂ ಆಗ್ತಾ ಇರ್ತೀನಿ ನಾನು. ಫ್ರಂಟ್ ಕ್ಯಾಮ್ರಾ ನೀಟಾಗಿ ಇಲ್ಲದೆ ಇರೋ ಕಾರಣ ನಾನು ಬ್ಲಾಗ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಬರೀ ಬ್ಯಾಕ್ ಕ್ಯಾಮ್ರಾಯಿಂದ ಶಾರ್ಟ್ ವಿಡಿಯೋಸೇ ಆಗ್ತಾಯಿದ್ದೆ. ಅದಕ್ಕೋಸ್ಕರ ಬ್ಲಾಗ್ ಮಾಡಿಲ್ಲ. ಇನ್ಮೇಲೆ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಬಂದ್ಬಿಟ್ಟು ಇವತ್ತು ಸ್ಯಾಟರ್ಡೆ ಊರಿಗೆ ಹೋಗಬೇಕು ನಾನು. ಎಲ್ಲಿಗೆ ಅಂತಂದರೆ ನಮ್ಮ ಚಿಕ್ಕಮ್ಮವ್ರ ಊರಿಗೆ, ಅಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ಯಾಕಂತಂದರೆ ಹೀಗೆಲ್ಲ ಬಾಬಾಯಿ ಕೂರಿಸ್ತಾ ಇರ್ತಾರೆ ಎಲ್ಲ ಕಡೆಯೂ, ಎಲ್ಲ ಊರುಗಳಲ್ಲೂ. ಸೊ ನಮ್ಮ ಚಿಕ್ಕಮ್ಮರವರಲ್ಲಿ ಬಾಬಾಯಿ ಕೂರಿಸಿದ್ದಾರೆ, ಬನ್ನಿರಿ ಅಂತ ಕರಿತೈತೆ. ಆಲ್ಮೋಸ್ಟ್ ನಾನು ಆ ಊರಿಗೆ ಹೋಗಿ ಬಂದು ಎವ್ರಿ ಗೌರಿ ಹಬ್ಬಕ್ಕೆ ಮಾತ್ರ ನಾನು ಹೋಗ್ತಾಯಿದ್ದೆ. ನಾನು ಇನ್ನು ಯಾವಾಗೂ ಹೋಗ್ತಿರಲಿಲ್ಲ, ನಮ್ಮ ಚಿಕ್ಕಮ್ಮನೇ ಬರೋರು ಪಾಪ. ಗೌರಿ ಹಬ್ಬಕ್ಕೆ ಮಾತ್ರ ಹೋಗ್ತಾಯಿದ್ದೆ. ಹೋದ ವರ್ಷ ಇನ್ನು ನನ್ನ ಮಗ ಚಿಕ್ಕೋನು ಅಂತ ಹೋಗಲಿಲ್ಲ. ಆದರೂ ಹೋದ ವರ್ಷ ಪ್ರೆಗ್ನೆನ್ಸಿ ಇತ್ತು ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ. ಸೊ ನನ್ನ ಮಗಂಗೆ 2 months ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಾನು ಹೋಗಿದ್ದಿದ್ದಷ್ಟೇ, ಮತ್ತು ಹೋಗೇ ಇರಲಿಲ್ಲ. ಅದಕ್ಕೋಸ್ಕರ ಅವರು ಕರಿತಾನೇ ಇದ್ದರು ನಮ್ಮ ಚಿಕ್ಕಮ್ಮ. ಎಲ್ಲಿಗೆ ಹೋದ್ರೂ ನಾನು ಬರ್ತೀನಿ ನೀವು ಬರಲ್ಲ, ನಾನು ಬರ್ತೀನಿ ನೀವು ಬರಲ್ಲ ಅಂತಿತ್ತು. ಸೊ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕವ್ರಿಗೂ ಕರೆದಿದ್ದಾರೆ, ಅವರು ಬರ್ತಾರೆ. ಅವರು ನಾವೆಲ್ಲ ಜೊತೆಯಲ್ಲಿ ಹೋಗೋಣ ಅಂತ ಹೋಗಬೇಕು. ಇನ್ನೂ ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬರಲಿ ಅಂತ ಫ್ರೆಶ್ ಅಪ್ ಆಗಿದ್ದೀವಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ. ದೇವಸ್ಥಾನಕ್ಕೆ ಹೋಗೋ ಮಾತಲ್ವ, ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವತ್ತು ಸ್ಯಾಟರ್ಡೆ. ಹ್ಞೂನಪ್ಪ, ಸಂಜೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಪೂಜೆ ಮಾಡಿಬಿಟ್ಟು ಹೋಗೋಣ. ಇವತ್ತು ಸ್ಯಾಟರ್ಡೆ ಅಲ್ವಾ, ಹೂವು ಇಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಗಿಡದಲ್ಲಿ ಹೂವು ಕಿತ್ಕೊಬೇಕು. ಇನ್ನೂ ಕಿತ್ತಿಲ್ಲ, ಕಿತ್ಕೊಂಡು ಪೂಜೆ ಮಾಡಿಬಿಟ್ಟು ಸಂಜೆ ಮಂಜು ಬಂದಮೇಲೆ ಡ್ಯೂಟಿಯಿಂದ ಹೋಗೋದು ಅಲ್ಲಪ್ಪ. ನಿಂಗೆ ಇಷ್ಟ ಅತ್ತೆ ಊರಿಗೆ ಹೋಗೋಕ್ಕೆ? ತಾತಿ ಅಲ್ಲೇ ಮುಳ್ಕೊಳಕ್ಕೆ ಇಷ್ಟ ಇಲ್ಲ. ನನ್ನ ಮಗಳಿಗೆ ಏನಂದರೆ ಎಲ್ಲಿಗೆ ಹೋದ್ರೂ ನೈಟ್ ಮನೆಗೆ ಬಂದುಬಿಡ್ಬೇಕು, ನೈಟಲ್ಲಿ ಎಲ್ಲೂ ಇರಲ್ಲ, ನೈಟಲ್ಲಿ ಮನೆಗೆ ಬಂದುಬಿಡ್ಬೇಕು ಅನ್ನೋದು ಇದೊಂದು ಹಿಂಸೆ ನನಗೆ. ಅದಕ್ಕಾದ ನಾನು ಯಾವ ಊರಿಗೂ ಹೋಗಲ್ಲ. ಇವತ್ತು ಮಂಜು ಬರ್ತಾರಲ್ಲ, ಹ್ಯಾಂಡಲ್ ಮಾಡ್ತಾರೆ ಅಂತ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡ್ತಾಳೋ ರಾತ್ರಿ ಗೊತ್ತಿಲ್ಲ. ನನ್ನ ಮಗಂಗೆ ಇನ್ನೂ ಅಷ್ಟು ಬುದ್ಧಿ ಇಲ್ಲ, ಅವನು ಇರ್ತಾನೆ. ಇವಳು ಹುಟ್ಟಿದಾಗಿಂದ ನಾನು ಹೆಚ್ಚಿಗೆ ಎಲ್ಲಿಗೂ ಹೋಗಲ್ಲ. ನನಗೆ ಯಾವುದೇ ಫಂಕ್ಷನ್ ಇದ್ರೂ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತೀನಿ. ಯಾಕಂತಂದರೆ ಮಂಜು ಒಬ್ಬರೇ ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಷ್ಟೇ. ಇವಳು ಅದಕ್ಕೆ ಹಿಡ್ದವಳೆ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋಣ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋಣ ಅಂತ. ನಮ್ಮ ಚಿಕ್ಕಮ್ಮ ಇಲ್ಲ, ಒಂದಿನ ಇದ್ದೋಗ್ರಿ ಅಂತೈತೆ. ಅದಕ್ಕೆ ಹಾಫ್ ಡೇ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾಳೆ.
ನಾಳೆ ರಜಾ. ಅದಕ್ಕೆ ಇವತ್ತು ಹೋಗಿ ನಾಳೆ ಮಧ್ಯಾಹ್ನ ಹಂಗೆ ಬಂದ್ಬಿಡೋಣ ಅಂತ ಅನ್ಕೊತಾ ಇದ್ದೀವಿ ಅಲ್ಲಮ್ಮ. ಹೋಗೋಣ. ಸ್ನ್ಯಾಕ್ಸ್ ಬೇಕಂತೆ, ಬಿಸ್ಕೆಟ್ಗೆ ಇಬ್ಬರು ಹೊಡೆದಾಡ್ತಾವ್ರೆ. ಇದ್ದಾಗ ಒಬ್ಬರು ತಿನ್ನಲ್ಲ, ಇಲ್ದಿದ್ದಾಗ ಬೇಕು ಅಂತವ್ರೆ. ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ನೋಡಿ ಬಿಬಿ ಕಣ್ಕಪ್ಪೆಲ್ಲ ಬಡದೆ ನನಗೆ. ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಹೋಗ್ಬಿಟ್ಟು ನನ್ನ ಮಕ್ಳಿಗೆ ಸ್ನ್ಯಾಕ್ಸ್ ಕೊಡಿಸ್ಕೊಂಡು ಬಂದು ಪೂಜೆ ಮಾಡಿ ಮಂಜು ರೆಡಿ ಆದಮೇಲೆ ಊರಿಗೆ ಹೋಗೋದು. ದೊಡ್ಡಮ್ಮವ್ರು ಬರ್ತಾರೆ, ನಮ್ಮ ಅಕ್ಕವ್ರು ಬರ್ತಾರೆ. ಸೊ ಅಕ್ಕವ್ರಿಗೂ ಕರೆದು ಧೃತಿನೂ ಬರ್ತಾರೆ. ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ದಿನಗಳೇ ಆಗೋಯ್ತು, ತುಂಬ ದಿನಗಳಾಗೋಯ್ತು ಊರಿಗೆ ಹೋಗ್ಬಿಟ್ಟು. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೋತಾ ಇದ್ದೀನಿ. ಇಷ್ಟೇ ಬ್ಲಾಗ್ ಮಾಡದೇ ಇರೋದಕ್ಕೆ ಕಾರಣ, ಇನ್ನೇನು ಇಲ್ಲ. ಇನ್ಮೇಲೆ ಡೈಲಿ ಬ್ಲಾಗ್ಸ್ ವೀಕ್ಲಿ ಒಂದು 3 ಆದರೂ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನಾನು ಶಾರ್ಟ್ ವೀಡಿಯೋಸ್ ಮಾತ್ರ ಡೈಲಿ ಅಪ್ಲೋಡ್ ಮಾಡ್ತೀನಿ. ಅಷ್ಟೇ, ಇನ್ನೇನಿಲ್ಲ. ಆಯ್ ಮಾಡಿಕೊಟ್ಟು ಹಾಯ್. ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಇನ್ನು ಅವತ್ತು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಸ್ಯಾಟರ್ಡೆ ಅಂತ ಹೇಳ್ಬಿಟ್ಟು ನಾನು ಸಂಜೆ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಬಟ್ಟೆ ಇದ್ವು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಬಿಟ್ಟೆ ನನ್ನ ಮಗಳು ಸ್ಕೂಲಿಂದ ಬರೋಷ್ಟೊತ್ತಿಗೆ. ಸೊ ಅವಳಿಗೆ ಹಾಫ್ ಡೇ ಆಗಿರೋದ್ರಿಂದ ಬೇಗ ಬಂದಿತ್ತು ನನ್ನ ಮಗಳು, 1 ಗಂಟೆಗೆ ಬಂದುಬಿಟ್ಲು. ಸೊ ಬಟ್ಟೆ ಎಲ್ಲ ಒಕ್ಕೊಂಡು ಸ್ನಾನ ಮಾಡಿಬಿಟ್ಟು ನಾನು ಕೂಡ ಪೂಜೆಗೆ ರೆಡಿ ಮಾಡಿಡೋಣ, ಸಂಜೆ ಊರಿಗೆ ಹೋಗುವಾಗ ದೀಪ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಿಂದೆ ಗಿಡದಲ್ಲಿ ಹೂವು ಇದ್ವು. ಹೂವು ಈಗ ಹಿಂದೆಗಡೆ ಗಿಡಗಳು ದೊಡ್ಡದಾಗಿದ್ದಾಗಿಂದ ಹೂವು ಏನು ಕೊಂಡ್ಕೊಳ್ತಾ ಇಲ್ಲ. ಸೊ ಹೂವು ಗಿಡದಲ್ಲೇ ಬಿಡ್ತಾ ಇದ್ದಾವೆ. ಆದರೂ ಮೊನ್ನೆ ಎಲ್ಲ ರೆಂಬೆಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಫುಲ್ಲು ಉದ್ದ ಬೆಳ್ಕೊಂಡು ಹೊರಟೋಗ್ಬಿಡ್ತಾ ಇದ್ವು. ತುಂಬ ಹಾವು ಮರಿಗಳೆಲ್ಲ ಮನೆ ಮುಂದೆ ಬಂದುಬಿಡ್ತಾ ಇದೆ ಇತ್ತೀಚೆಗಂತೂ, ಯಾಕೆ ಅಂತ ಗೊತ್ತಿಲ್ಲ. ಕ್ವಾರ್ಟರ್ಸಲ್ಲಿ ಫ್ರೆಂಡ್ಸ್ ನಮ್ಮ ಗಿಡದಲ್ಲಿ ಹೂವು ಮಂಜು ಮನೆ ಎಲ್ಲ ರೆಂಬೆಗಳೆಲ್ಲ ಕಟ್ ಮಾಡಿಬಿಟ್ರು. ಯಾಕಂದರೆ ಜಾಸ್ತಿ ಹೈಟ್ ಹೋಗಿದ್ವು, ಕಿತ್ಕೊಳಕ್ಕೂ ಆಗ್ತಿರ್ಲಿಲ್ಲ. ರೆಂಬೆ ಬಗ್ಸಿದ್ರೆ ಮುರಿದೋಗ್ತಿದ್ವು ಅಂತ ಹೇಳ್ಬಿಟ್ಟು ಕಟ್ ಮಾಡಿರು. ಈ ಥರದ್ದು ಯೆಲ್ಲೋ ಕಲರ್ದು ರೋಸಸ್ ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ. ಚಿಕ್ಕ ರೋಸಸ್ಸು ಸಕ್ಕದಾಗಿದ್ದಾವೆ. ಜೇ ಕೊಡಬೇಕಾ ನೋಡಿ, ಸಗದಾಗಿದ್ದಾವೆ. ಈ ಥರದ ಬಿಡ್ತಾ ಇದ್ದಾವೆ. ದೇವ್ರಿಗೆ ಎಷ್ಟು ಆಗಬೇಕು ನಮ್ಮ ಮನೆಗೆ ಅಷ್ಟು ಬಿಡ್ತಾ ಇದ್ದಾವೆ. ಡೈಲಿ ಬಿಡ್ತಾವೆ ರೋಸಸ್ಸು. ಸೊ ಇನ್ನು ಈಗ ಪೂಜೆಗೆ ರೆಡಿ ಸೊ ಇನ್ನು ಇಷ್ಟು ಸಿಕ್ಕಿದ್ವು ಹೂವು. ಇನ್ನು ಇವ್ರನ್ನೇ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಪೂಜೆ ಸಾಮಾನೇನು ವಾಶ್ ಮಾಡಿರಲಿಲ್ಲ ನಾನು, ಯಾಕಂತಂದರೆ ನಾನು ಇತ್ತೀಚೆಗೆ ಥರ್ಸ್ಡೇ ಪೂಜೆ ಮಾಡುತ್ತೀನಲ್ಲ, ಥರ್ಸ್ಡೇನೇ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಏನಂದರೆ ಥರ್ಸ್ಡೇ ದೇವ್ರ ಸಾಮಾನು ತೊಳಿಬೇಕಷ್ಟೆ, ಮತ್ತು ಯಾರ್ಡೇನು ತೊಳಿಬಾರ್ದು. ಅದಕ್ಕೋಸ್ಕರ ನಾನು ಥರ್ಸ್ಡೇನೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಕಳಶ ಅವತ್ತೇ ಇಟ್ಬಿಡ್ತೀನಿ. ಥರ್ಸ್ಡೇ ಎವ್ರಿ ವೀಕ್ ನಾನು ಕಳಶ ಇಡ್ತೀನಿ, ಚೇಂಜ್ ಮಾಡ್ತಾ ಇರ್ತೀನಿ. ಥರ್ಸ್ಡೇ ಕಳಶ ಇಟ್ಟರೆ ಹೂವು ಮಾತ್ರ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಥರ್ಸ್ಡೇ, ಮಂಡೇ, ಫ್ರೈಡೇ ಮತ್ತು ಸ್ಯಾಟರ್ಡೇ ಹೂವು ಮಾತ್ರ ಚೇಂಜ್ ಮಾಡ್ಕೊಂಡು ದೀಪ ಹಚ್ತಾ ಇರ್ತೀನಿ. ಇನ್ನು ಬಟ್ಟೆಯಲ್ಲಿ ಎಲ್ಲ ದೇವ್ರ ಮನೆ ಮಾತ್ರ ಒರೆಸ್ಕೊಂಬಿಟ್ಟು ಹೂವು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸ್ಕೊಳ್ತಾ ಇದ್ದೆ. ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗೋಗ್ತಿದೆ. ಆಗಲೇ ಜುಲೈ 1, ಇನ್ನೇನು ನಾಳೆ ಜುಲೈ 1. ಸೊ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಇನ್ನು ಹಬ್ಬಗಳಿಗೆ ದೇವ್ರ ಸಾಮಾನೆಲ್ಲ ತೊಳಿತಾನೇ ಇರಬೇಕು. ದೇವ್ರ ಫೋಟೋ, ದೇವ್ರ ಮನೆ ಎಲ್ಲ ತೊಳಿತಾನೇ ಇರಬೇಕು. ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಳಿಗೆ ಫೇವ್ರೇಟ್ ಅಂತ ಹೇಳ್ಬೋದು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾಯಿದೆ. ವರಮಹಾಲಕ್ಷ್ಮಿ ಹಬ್ಬ ನಾನು ಮದುವೆ ಆಗಿ ಬಂದಾಗಿಂದನೂ ಮಾಡ್ತಾಯಿದ್ದೀನಿ. ಸೊ ಯಾವ ವರ್ಷನೂ ಇತ್ತೀಚೆಗೆ ವ್ಲಾಗ್ ಮಾಡ್ಕೊಳ್ತಿದ್ದಿದ್ದ ಕಾರಣ ಯಾವ ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋಸ್ ಮಾಡ್ತಿದ್ದೆ, ಬಟ್ ಯಾರಿಗೂ ಅವಾಗ ಇಷ್ಟು ಗೊತ್ತಿದ್ದಿಲ್ಲ. ನಾನು ಬರೀ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಮಾತ್ರ ನೋಡ್ತಾಯಿದ್ರು. ಸೊ ಈ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ನಾನು ಎಲ್ಲರ ಜೊತೆ, ನನ್ನ ಫ್ರೆಂಡ್ಸು, ಫ್ಯಾಮಿಲಿ, ನಮ್ಮ ಸಬ್ಸ್ಕ್ರೈಬರ್ಸ್ ಅನ್ನೋಕ್ಕಿಂತ ಫ್ಯಾಮಿಲಿ ಅಂತ ಹೇಳ್ಬೋದು, ಅವ್ರ ಜೊತೆ ಎಲ್ಲ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ಹಬ್ಬಗಳು ಬರ್ತಾಯಿದೆ. ಎಕ್ಸ್ಪೆಷಲಿ ನನಗಂತೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ. ಯಾಕಂತಂದರೆ ನನ್ನ ತವ್ರ ಮನೇಲಿ ಇದ್ದಾಗಿಂದನೂ ಆ ಹಬ್ಬ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಅಷ್ಟೇ ಖುಷಿ ನನಗೆ ಆ ಹಬ್ಬ ಮಾಡೋಕ್ಕೆ. ಇನ್ನು ಸಂಜೆ ಊರಿಗೆ ಹೊರಡಬೇಕಾಗಿತ್ತು, ಮಳೆ ಬರೋಂಗೆ ಕೂಡ ಇತ್ತು ಅವತ್ತು. ಇನ್ನು ಪೂಜೆಗೆ ರೆಡಿ ಮಾಡಿ ಇಟ್ಬಿಡೋಣ, ಹೋಗುವಾಗ ಬೇಕಾದ್ರೆ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಮಕ್ಕಳಿಬ್ರು ಆಡ್ತಾಯಿದ್ರು. ನನ್ನ ಹಸ್ಬೆಂಡ್ ಅವತ್ತು ಬಂದರು. ಅವತ್ತು ಊರಿಗೆ ಹೋಗೋದೊಂದು ಗಡ್ಬಿಡಿ ಅಂತಂದರೆ, ಇವ್ರಿಗೆ ಹಲಸಿನಕಾಯಿ ಬೇರೆ ತಂದುಬಿಟ್ಟಿದ್ದಾರೆ ಅವತ್ತು. ನನ್ನ ಮಗಳು ಹಚ್ಚೋವರೆಗೂ ಬಿಡಲಿಲ್ಲ. ನಾನು ಅಷ್ಟು ಇಷ್ಟಪಡಲ್ಲ ಇದು ಹಲಸಿನಕಾಯಿ, ಬಟ್ ಹಸ್ಬೆಂಡ್ ತಂದಿದ್ರು. ಸೊ ಇನ್ನು ಈ ವಿಡಿಯೋ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇದು ಫುಲ್ ಲಾಂಗಾಗಿ ಹೋಗ್ಬಿಡುತ್ತೆ ಆ ವಿಡಿಯೋ ಅಪ್ಲೋಡ್ ಮಾಡಿ ಆ್ಯಡ್ ಮಾಡಿದರೆ. ಸೊ ಇಷ್ಟೇ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.